ಸುಕೃತ ಜ್ಯೋತಿಷ್ಯ ಚಾನಲ್ ವೀಕ್ಷಣೆ ಮಾಡ್ತಾ ಇರೋ ಎಲ್ರಿಗೂ ನಮಸ್ಕಾರಗಳು. ನಿಮ್ಮೆಲ್ಲರ ಮನಸ್ಸಿನ ಆಸೆ ಆಕಾಂಕ್ಷೆಗಳು ದೈವಾನುಗ್ರಹದಿಂದ ಪೂರೈಸಲಿ ಅಂತ ನಾನು ಹಾರೈಸ್ತೀನಿ. ಇಂದಿನ ದಿನಾಂಕ 2026ನೇ ಇಸ್ವಿ ಏಪ್ರಿಲ್ ತಿಂಗಳ 2ನೇ ತಾರೀಕು. ಈ ದಿನ ಈ ದಿನದ ಪಂಚಾಂಗದ ಬಗ್ಗೆ ಹೇಳಬೇಕು ಅಂದರೆ ಶ್ರೀ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷ. ಈ ದಿನ ಗುರುವಾರ ಆಗುತ್ತೆ. ಹುಣ್ಣಿಮೆ ಬೆಳಗ್ಗೆ 6:29 ಇದೆ. ಆನಂತರ ಪಾಡ್ಯ ಆರಂಭ ಆಗುತ್ತೆ. ಹಸ್ತ ನಕ್ಷತ್ರ ಸಂಜೆ 4:32 ಇದೆ. ಆನಂತರ ಚಿತ್ತಾ ನಕ್ಷತ್ರ ಆರಂಭ ಆಗುತ್ತೆ. ಇನ್ನು ಇಂದಿನ ಯೋಗ ಧ್ರುವಯೋಗ ಮತ್ತು ಭವಕರಣ. ಇಲ್ಲಿ ಹುಣ್ಣಿಮೆ ಮತ್ತು ಪಾಡ್ಯ ಇವೆರಡು ರಿಕ್ತ ತಿಥಿಗಳ ಯಾವುದೇ ಒಂದು ಹೊಸ ಕೆಲಸ ಕಾರ್ಯಗಳನ್ನು ಈ ವೇಳೆಯಲ್ಲಿ ಆರಂಭ ಮಾಡಬಾರ್ದು. ಆದರೆ ಈಗಾಗಲೇ ಆರಂಭ ಮಾಡಿರೋ ಒಂದು ಕೆಲಸ ಕಾರ್ಯಗಳನ್ನು ಮುಂದುವರಿಸಿದರೆ ಯಾವುದೇ ರೀತಿಯ ತೊಂದರೆ ಉಂಟಾಗಲ್ಲ. ಇಂದಿನ ವಿಶೇಷತೆ ಒಂದಿದೆ. ಅದೇನಪ್ಪ ಅಂದರೆ ಚಿತ್ರ ಪೌರ್ಣಿಮೆ ಅಂತ ಕರಿತೀವಿ. ಈ ಚಿತ್ರ ಪೌರ್ಣಿಮೆಯ ದಿನ ದೇವರಿಗೆ ಪೂಜೆಯನ್ನು ಮಾಡಿ ಒಂದು ಪುಸ್ತಕ ಮತ್ತು ಲೇಖನಿ ಅಂದರೆ ಪೆನ್ನು, ಪೆನ್ಸಿಲ್ ಇಂಥವನ್ನು ವಯಸ್ಸಾದವರು ಅಂದರೆ ವಯೋವೃದ್ಧರು ದಾನ ನೀಡ್ತಾರೆ. ನೀಡೋದ್ರಿಂದ ಯಾವ ನಂಬಿಕೆ ಇದೆಯಪ್ಪ ನಮಗೆ ಅಂದರೆ ಚಿತ್ರಗುಪ್ತ ಅವರ ಪಾಲಿಗೆ ಹೊಸ ಲೆಕ್ಕವನ್ನು ಬರೆಯೋದಕ್ಕೆ ಆರಂಭ ಮಾಡ್ತಾನೆ ಅಂತ. ಇದೊಂದು ನಮ್ಮಲ್ಲಿ ಬಂದಿರೋ ಒಂದು ನಂಬಿಕೆ. ಈ ದಿನ ಒಳ್ಳೆಯ ದಿನ. ಒಟ್ಟಾರೆ ದುರ್ಗೆ ಪೂಜೆ ಮಾಡೋದು ಒಳ್ಳೆಯದು. ಹಾಗೆ ಲಕ್ಷ್ಮೀನಾರಾಯಣ ಪೂಜೆ, ಸತ್ಯನಾರಾಯಣ ಪೂಜೆ ಎಂದಿನಂತೆ ಮಾಡ್ತಾರೆ ಪ್ರತಿ ಹುಣ್ಣಿಮೆ ದಿವಸ ಕೆಲವರು. ಅದು ಸಹ ಒಳ್ಳೆಯದು. ಇನ್ನು ಈ ದಿನದ ಈ ರಾಹುಕಾಲ ಮಧ್ಯಾಹ್ನ 1:30 3 ಗಂಟೆವರೆಗೂ ಇರುತ್ತೆ. ಮಧ್ಯಾಹ್ನವಾದ ಕಾರಣ ಯಾವುದೇ ಕೆಲಸವನ್ನು ಆರಂಭ ಮಾಡಲ್ಲ ಇದು. ಇನ್ನು ಮುಖ್ಯವಾದ್ದು ಯಮಗಂಡ ಕಾಲ. ಇದು ಬೆಳಗ್ಗೆ 6 ಗಂಟೆಗೆ ಆರಂಭ ಆಗಿ 7:30 ಮುಗಿಯುತ್ತೆ. ಈ ಅವಧಿಯಲ್ಲಿ ಯಾವುದೇ ಹೊಸ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬಾರ್ದು. ಇವತ್ತಿನ ವಿಚಾರ. ಆನಂತರ ಹೊಸದಾಗಿ ವಾಹನ ಕೊಡಬಾರ್ದು, ಮನೆಯಿಂದ ಹೊರಗೆ ಪ್ರಯಾಣ ಬೆಳೆಸಬಾರ್ದು, ಹೊಸದಾಗಿ ಔಷಧಿಯನ್ನು ತೆಗೆದುಕೊಳ್ಳೋದಕ್ಕೆ ಆರಂಭ ಮಾಡಬಾರ್ದು. ಇಷ್ಟು ಮುಖ್ಯವಾದಂತಹ ವಿಚಾರ. ಎಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗುತ್ತೆ. ಎಲ್ಲಿಯವರೆಗೂ ನಾವು ಒಬ್ಬರಿಗೆ ಒಳ್ಳೆಯದನ್ನು ಕೊಡ್ತೀವೋ ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತ ಸಹಾಯವನ್ನು ಮಾಡ್ತಾನೆ. ಇದು ಸತ್ಯವಾದಂತಹ ವಿಚಾರ. ಇನ್ನು ಈ ದಿನದ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ. ಮೇಷರಾಶಿಯವರ ವಿಚಾರಕ್ಕೆ ಬಂದಾಗ ಪ್ರತಿಯೊಬ್ಬರೂ ನಿಮ್ಮ ಎದುರಿಗೂ ಪ್ರೀತಿ ವಿಶ್ವಾಸದಿಂದಲೇ ಮಾತಾಡ್ತಾರೆ, ನಿಮ್ಮನ್ನು ಹೊಗಳ್ತಾರೆ. ಆದರೆ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಒಂದು ರೀತಿ ಜಲಸ್ ಅಂದರೆ ಈ ಹೊಟ್ಟೆ ಕಿಚ್ಚಿನ ಭಾವನೆ ಇರುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಮುಟ್ಟಿದ್ದೆಲ್ಲ ಚಿನ್ನ ಅಂತಾರಲ್ಲ. ಯಾವುದೇ ಒಂದು ಕಠಿಣತಮ ಕೆಲಸ ಕಾರ್ಯಗಳಾದರೂ ಕೂಡ ಬುದ್ಧಿವಂತಿಕೆಯಿಂದ ಅದನ್ನು ಸಾಧಿಸ್ತೀರಿ. ಇದು ಒಟ್ಟಾರೆ ಈ ಕುಟುಂಬದಲ್ಲಿ ಮತ್ತು ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಪ್ರಾಬಲ್ಯವೇ ಹೆಚ್ಚಾಗಿರುತ್ತೆ. ಪ್ರಭಾವಿಶಾಲಿ ವ್ಯಕ್ತಿಯಾಗಿ ಬಾಳ್ತೀರಿ. ನೇರವಾಗಿ ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ, ಆದರೆ ನೀವೇನು ಮಾಡ್ತೀರಿ, ನಿಮಗಿರೋ ಒಂದು ಒಳ್ಳೆಯ ಹೆಸರು, ಕೀರ್ತಿ, ಪ್ರತಿಷ್ಠೆಯನ್ನು ಉಪಯೋಗಿಸಿಕೊಂಡು ಪರೋಕ್ಷವಾಗಿ ಬೇರೆಯವರಿಗೆ ಸಹಾಯವನ್ನು ಮಾಡ್ತೀರಿ. ಇದು ಮುಖ್ಯವಾದಂತಹ ವಿಚಾರ. ಇನ್ನು ಉತ್ತಮ ಆದಾಯ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಏನೂ ತೊಂದರೆ ಏನಿಲ್ಲ. ಹಾಗೆ ಸ್ವಲ್ಪ ಖರ್ಚು ವೆಚ್ಚವೂ ಅದಕ್ಕೆ ಸರಿಸಮಾನವಾಗಿರುತ್ತೆ. ಎಚ್ಚರಿಕೆ ಇರಲಿ. ಅನಿರೀಕ್ಷಿತ ಧನಲಾಭ ಇದೆ. ನೀವು ಅನ್ಕೋತೀರಿ, ಮುಗೀತು ಇವತ್ತು, ಇನ್ನೇನು ಯಾವುದೇ ರೀತಿ ಆದಾಯ ಇರಲ್ಲ ಅಂತ. ಹಾಗೆಯೇ ಸಹಜ, ಆ ರೀತಿ ಅಂತಹ ಸನ್ನಿವೇಶಗಳು ಎದುರಾಗ್ಬಿಡುತ್ತೆ. ಆದರೆ ನಿಮಗೇ ಆಶ್ಚರ್ಯ ಆಗುತ್ತೆ. ಅದು ಅನಿರೀಕ್ಷಿತ ಲಾಭ ಇದೆ. ಆನಂತರ ನಿಮಗೆ ಕುಟುಂಬದ ಸದಸ್ಯರ ಸಹಾಯ ಸಹಕಾರ ದೊರೆಯುತ್ತೆ. ವಿದ್ಯಾರ್ಥಿಗಳ ಬಗ್ಗೆ ಏನು ಯೋಚನೆ ಬೇಡ. ಉತ್ತಮ ವಿದ್ಯಾಭ್ಯಾಸ, ಉತ್ತಮ ಕಲಿಕೆಯ ಹಾದಿಯಲ್ಲಿ ಸಾಕ್ತಾರೆ. ಹಾಗೆಯೇ
ತಮ್ಮ ಕಲಿಕೆಯ ವಿಚಾರದಲ್ಲಿ ಉನ್ನತ ಮಟ್ಟವನ್ನು ಸಹ ತಲುಪ್ತಾರೆ. ಇವರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅನಿವಾರ್ಯವಾಗಿ ಸಮಾಜಕ್ಕೆ ಸಂಬಂಧಪಟ್ಟಂತಹ ಸಂಘ ಸಂಸ್ಥೆಗಳ ಒಂದು ನೇತೃತ್ವವನ್ನು ಒಪ್ಪಿಕೊಳ್ಳಬೇಕಾಗತ್ತೆ. ವೃಷಭ ರಾಶಿಯವರು ಯಾವುದೇ ವಿಚಾರದಲ್ಲಿ ಅಂಜಿಕೆಯ ಗುಣವನ್ನು ತೋರಿಸಲ್ಲ, ಆತ್ಮವಿಶ್ವಾಸ ಹೆಚ್ಚಾಗಿರುತ್ತೆ. ಹಾಗೆ ಆತುರದ ಸ್ವಭಾವ ಸಹ ಇವರಲ್ಲಿ ಇರೋದಿಲ್ಲ. ಪ್ರತಿಯೊಂದು ವಿಚಾರದಲ್ಲೂ ಮೊದಲು ಸ್ವಲ್ಪ ಯೋಚನೆ ಮಾಡ್ತಾರೆ. ಮನಸ್ಸಿನಲ್ಲಿಯೇ ಪ್ರಶಾಂತವಾದ ಒಂದು ಸ್ಥಳದಲ್ಲಿ ಕುಳಿತು ಅದರ ಬಗ್ಗೆ ಲೆಕ್ಕಾಚಾರ ಹಾಕ್ತಾರೆ. ಅಂದರೆ ಸಂಪೂರ್ಣ ಒಳ್ಳೆಯ ಯೋಜನೆ ನಿರೂಪಿಸ್ತಾರೆ. ಆ ನಂತರ ಕಾರ್ಯರೂಪಕ್ಕೆ ತರ್ತಾರೆ. ಇದರಿಂದ ಯಾವುದೇ ರೀತಿಯ ತೊಂದರೆ ಉಂಟಾಗಲ್ಲ. ಬರೀ ಇಷ್ಟು ಮಾತ್ರ ಅಲ್ಲ, ಇವರಲ್ಲಿ ಉತ್ತಮ ಹೊಂದಾಣಿಕೆಯ ಗುಣ ಇರುತ್ತೆ. ಎಲ್ಲರನ್ನ ಸರಿಸಮಾನವಾಗಿ ನೋಡುವಂತಹ ದೊಡ್ಡತನವಿರುತ್ತೆ. ಈ ಕಾರಣದಿಂದ ಸಮಯಕ್ಕೆ ತಕ್ಕಂತೆ ಇವರು ವರ್ತಿಸ್ತಾರೆ. ಯಾವುದೇ ರೀತಿಯ ಅಡ್ಡಿ ಆತಂಕಗಳೆದುರಾದರೂ ಕೂಡ ಅದರ ಬಗ್ಗೆ ಹೆಚ್ಚಿನ ಯೋಚನೆ ಮಾಡಲ್ಲ. ನಿರೀಕ್ಷಿಸಿದಂತೆ ಉತ್ತಮ ತಿರುವನ್ನು ಪಡಿತಾರೆ. ಅದು ಇವರ ತಾಯಿ ಇವರಿಗೆ ಸಾಕಷ್ಟು ಸ್ಪಂದಿಸ್ತಾರೆ. ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇಲ್ಲ. ಹಾಗೆ ಇವ್ರಿಗೆ ಸ್ವಲ್ಪ ವಾಯುದೋಷ ಇರುತ್ತೆ, ಎಚ್ಚರಿಕೆಯಿಂದಿರಬೇಕು. ಆದಾಯದ ಬಗ್ಗೆ ಯೋಚನೆ ಇಲ್ಲ. 2ರಲ್ಲಿ ಗುರು ಇದ್ದಾನೆ, 11ರಲ್ಲಿ ಶನಿ ಇದ್ದಾನೆ, ಉತ್ತಮ ಆದಾಯ ಇರುತ್ತೆ. ಆದರೆ ಏನಪ್ಪ ಆಗುತ್ತೆ, ಒಂದು ಸ್ವಲ್ಪನೂ ಯೋಚನೆ ಮಾಡಿದಿರ ಸಹಾಯ ಬೇಡದವರಿಗೆಲ್ಲ ಹಣದ ಸಹಾಯವನ್ನು ಮಾಡ್ತಾ ಹೋಗ್ತಾರೆ. ಇದರಿಂದ ಕೊನೆಗೆ ಇವರಿಗೆ ಈ ಹಣದ ಕೊರತೆ ಕಂಡು ಬರುತ್ತೆ. ಅದರಿಂದ ಎಚ್ಚರಿಕೆ ಇರಬೇಕು. ದಾನ ಧರ್ಮ ಮಾಡೋದು ಒಳ್ಳೆಯದು, ಎಚ್ಚರಿಕೆಯಿಂದ ಇರಬೇಕು ಅಷ್ಟೇ. ನೋಡೋದಕ್ಕೆ ತುಂಬ ಶಾಂತರಾಗಿರ್ತೀರಿ. ಬೇರೆಯವರು ನಿಮ್ಮ ಒಂದು ಈ ಮನಸ್ಥಿತಿಯನ್ನು ಅರಿತುಕೊಂಡು ನಿಮ್ಮ ಹತ್ರ ಮಾತಾಡೋಕ್ಕೆ ಬಂದಾಗ ಆ ಮಾತಿನಿಂದ ನಿಮಗೆ ಬೇಸರ ಉಂಟಾದರೂ ಸರಿ, ದಿಢೀರಂತ ಕೋಪಕ್ಕೆ ಒಳಗಾಗ್ತೀರಿ. ನಿಮಗೆ ಕೋಪ ಬಂತು ಅಂದರೆ ಯಾರೂ ಅದನ್ನು ಸರಿ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಅದು ಅಂತಹ ಕೋಪಿಸ್ಟರು. ಇಲ್ಲಿ ಮತ್ತೊಂದು ಮುಖ್ಯವಾಗಿ ಕುಟುಂಬದ ಹಿರಿಯ ಮಹಿಳಾ ಸದಸ್ಯರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಇರುತ್ತೆ. ಅದ್ರ ಬಗ್ಗೆ ಗಮನ ಕೊಡೋದು ತುಂಬ ಒಳ್ಳೆಯದು. ಮಿಥುನ ರಾಶಿಯಲ್ಲಿ ಇದ್ದವ್ರಿಗೆ ಒಂದು ರೀತಿ ದೈವಿಕ ಗುಣ ಇರುತ್ತೆ. ದೈವಿಕ ಗುಣ ಅಂದರೆ ಯಾರಿಗೆ ಒಂದು ತೊಂದರೆ ಇದ್ದರೂ ಕೂಡ, ಕಷ್ಟದಲ್ಲಿದ್ದರೂ ಕೂಡ ಅವ್ರ ಬಗ್ಗೆ ಒಂದು ರೀತಿ ಸಹಾಯ ಅಥವಾ ಕರುಣೆಯ ಮನೋಭಾವನೆ ಬರುತ್ತೆ. ಸುಮ್ಮನೆ ಮನಸ್ಸನ್ನು ಅನ್ಕೊಂಬೋದಲ್ಲ, ಅವರಿಗೆ ಸಹಾಯ ಸಹ ಮಾಡ್ತಾರೆ ಇವರು. ಅದು ಆನಂತರ ಈ ಅನಿರೀಕ್ಷಿತವಾಗಿ ಇವರ ಆರೋಗ್ಯದಲ್ಲಿ ಏರುಪೇರು ಕಂಡು ಬರುತ್ತೆ. ಎಚ್ಚರಿಕೆ ಇರಬೇಕು. ತಮ್ಮ ಕೆಲಸ ಕಾರ್ಯಗಳಲ್ಲಿ ಉನ್ನತ ಮಟ್ಟವನ್ನು ತಲುಪ್ತಾರೆ. ಅದು ಕುಟುಂಬಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ಇಲ್ಲ ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು. ಇಷ್ಟೆಲ್ಲ ಆದರೂ ಕೂಡ ಇವರಲ್ಲೊಂದು ನೆಗೆಟಿವ್ ಪ್ರಾಬ್ಲಮ್ ಇದೆ. ಏನಪ್ಪ ಅದು ಅಂದರೆ, ಸ್ಥಿರವಾದ ಮನೋಭಾವನೆ ಇರಲ್ಲ, ಚಂಚಲವಾದ ಮನಸ್ಸು. ನಾನು ಹೇಳ್ತೀವಲ್ಲ, ಇವಾಗಿರೋ ಬುದ್ಧಿ ಇನ್ನೊಂದು ಸಲ ಇಲ್ಲ ಅಂತ, ಆ ಥರ ಚಂಚಲವಾದ ಮನಸ್ಸಿರುತ್ತೆ. ಅದನ್ನು ಸರಿಪಡಿಸ್ಕೊಂಬೋದು ತುಂಬ ಒಳ್ಳೆಯದು. ಇವರ ತಾಯಿಯವರ ಒಂದು ಒಳ್ಳೆಯತನದಿಂದ, ಉತ್ತಮ ಪ್ರಯತ್ನದಿಂದ ಇವರ ಕಷ್ಟ ನಷ್ಟಗಳು ದೂರವಾಗುತ್ತೆ. ಸ್ತ್ರೀಯರಾದರೆ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ದೋಷ ಇರುತ್ತೆ. ಚರ್ಮವ್ಯಾಧಿ ಇವರನ್ನು ಕಾಡುತ್ತೆ. ತೂಕ ಇದ್ದಕ್ಕಿದ್ದಾಗೆ ಜಾಸ್ತಿ ಆಗಿಬಿಡುತ್ತೆ. ಆದ್ದರಿಂದ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಸರಳವಾದಂತಹ ಈ ವ್ಯಾಯಾಮ, ದೈಹಿಕ ವ್ಯಾಯಾಮವನ್ನು ಮಾಡೋದು ತುಂಬ ಒಳ್ಳೆಯದು. ನಿಮ್ಮ ಕಣ್ಣು ಮತ್ತು ಕೈಕಾಲುಗಳು ಕೆಂಪು ಬಣ್ಣಕ್ಕೆ ತಿರುಗುತ್ತೆ, ಒಳ್ಳೆಯ ರಕ್ತದಂತೆ ಕಾಣುತ್ತೆ. ಯಾವ ವಿಚಾರಕ್ಕೂ ಭಯಪಡಲ್ಲ. ನಿಮಗೆ ಇಷ್ಟವಾದಂತಹ ಕೆಲಸಗಳನ್ನು ಮುಂದುವರಿಸ್ತೀರಿ, ವಿರೋಧವನ್ನು ಲೆಕ್ಕ ಮಾಡಲ್ಲ, ಗೆಲ್ತೀರಿ. ಎಷ್ಟೇ ಬುದ್ಧಿವಂತರಾದರೂ ಹಣಕಾಸಿನ ವಿಚಾರದಲ್ಲಿ ತಪ್ಪು ನಿರ್ಧಾರಗಳನ್ನು ತಗೋತೀರಿ. ಯಾರಾದರೂ ಹಣಕಾಸಿನ ವಿಚಾರದಲ್ಲೇ ನಿಮ್ಮ ನಿರ್ಧಾರವನ್ನು ತಿರಸ್ಕರಿಸಿದರೆ, ವಿರೋಧಿಸಿದರೆ ಅತಿಯಾಗಿ ಕೋಪದಿಂದ ವರ್ತಿಸ್ತೀರಿ. ಎಲ್ಲರೊಂದಿಗೆ ಒಂದಾಗಿ ಬಾಳೋದು ತುಂಬ ಮುಖ್ಯ, ನೆನಪಲ್ಲಿರಲಿ. ಕಟಕ ರಾಶಿಯಲ್ಲಿ ಜನಿಸಿರೋರು ತುಂಬ ಬುದ್ಧಿವಂತರಿವರು. ಯಾವ ಕೆಲಸವನ್ನು ಹೇಗೆ ಮಾಡಬೇಕು ಅಂತ ಗೊತ್ತಿರುತ್ತೆ. ಆತುರದಿಂದ ಕೆಲಸವನ್ನು ಆರಂಭ ಮಾಡಿದರೂ ಕೂಡ
ಸಮಯ ಸಂದರ್ಭವನ್ನು ಅರಿತುಕೊಂಡು ನಿಧಾನಗತಿಯಲ್ಲಿ ತಮ್ಮ ಕೆಲಸವನ್ನು ಪೂರೈಸ್ತಾರೆ, ಸಂಪೂರ್ಣಗೊಳಿಸ್ತಾರೆ, ಯಶಸ್ಸನ್ನು ಕಾಣ್ತಾರೆ. ಅದರಲ್ಲಿ ಡೌಟ್ ಇಲ್ಲ. ಹಣಕಾಸಿನ ವಿಚಾರಕ್ಕೆ ಬಂದಾಗಲೂ ಅಷ್ಟೇ ನಿಧಾನಗತಿಯ ಪ್ರಗತಿ. ಇವರ ಮನಸ್ಸಲ್ಲಿ ಎಷ್ಟಿರುತ್ತೆ, ಟಾರ್ಗೆಟ್ ಏನಿರುತ್ತೆ, ಅಷ್ಟು ಸಂಪಾದನೆಯನ್ನು ಇವರು ಮಾಡೇ ಮಾಡ್ತಾರೆ. ಅದರಿಂದ ಹಿಂದೆ ಹೋಗಲ್ಲ. ಇಷ್ಟಾದರೂ ಕೂಡ ಸಭೆ ಸಮಾರಂಭಗಳಲ್ಲಿ ಇವರಾಯಿತು, ಇವರ ಕೆಲಸ ಆಯಿತು. ಯಾರು ಕೂಗಿದ್ರೂ ಹೋಗಲ್ಲ, ಏನು ಮಾಡಿದ್ರು ಕೇಳಲ್ಲ. ಸುಮ್ಮನೆ ತಲೆಮರೆಯ ಕಾಯಿ ಅಂತಾರಲ್ಲ, ಆ ಥರ ಇದ್ದುಬಿಡ್ತಾರೆ. ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಯೋಚನೆ ಸದಾಕಾಲ ಇವರನ್ನು ಕಾಡುತ್ತೆ. ಆರೋಗ್ಯದ ಬಗ್ಗೆ ಗಮನ ಇರಬೇಕು. ಉದ್ಯೋಗ ಕ್ಷೇತ್ರದಲ್ಲಿ ಹಿರಿಯ ಅಧಿಕಾರಿಗಳು ನಿಮಗೆ ಉನ್ನತ ಸ್ಥಾನಮಾನವನ್ನು ಕೊಡ್ತಾರೆ, ತೊಂದರೆ ಇಲ್ಲ. ನಿಮ್ಮ ಆರೋಗ್ಯದಲ್ಲಿ ಉತ್ತಮ ಬದಲಾವಣೆ ಅಥವಾ ಪ್ರಗತಿ ಕಂಡುಬರುತ್ತೆ. ಹಾಗೆ ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆಯೂ ಗಮನ ಇರೋದು ತುಂಬ ಒಳ್ಳೆಯದು. ಯಾವುದೇ ವಿಚಾರದಲ್ಲಿ ಕೈ ಹಾಕಿದರೂ ಅದರಿಂದ ನಿಮಗೆ ಹಣದ ಸಹಾಯ ಅಥವಾ ಅದರಿಂದ ವರಮಾನ ಇದ್ದೇ ಇರುತ್ತೆ. ಕಣ್ಣಿನ ತೊಂದರೆಯಿಂದ ಬಳಲ್ತಾ ಇರೋರು ಉತ್ತಮ ಚಿಕಿತ್ಸೆ ಸಿಗುತ್ತೆ, ಅದು ಸಹ ಸರಿ ಹೋಗುತ್ತೆ, ಏನೂ ತೊಂದರೆ ಇಲ್ಲ. ಕೆಲಸ ಕಾರ್ಯಗಳಲ್ಲಿ ಉತ್ತಮ ದಕ್ಷತೆ ಇರುತ್ತೆ. ಗಣ್ಯ ವ್ಯಕ್ತಿಗಳು ಸಹ ಇವರ ಒಂದು ಸಹಾಯಕ್ಕೆ ಕಾಯ್ತಾ ಇರ್ತಾರೆ. ಅಂತಹ ಒಂದು ನಡತೆ, ತುಂಬ ಒಂದು ಬುದ್ಧಿವಂತಿಕೆ, ತಮ್ಮ ಸ್ವಪ್ರತಿಭೆ ಏನಿರುತ್ತೆ ಅದನ್ನು ಜಗಜ್ಜಾಗಿರಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಹಣದ ತೊಂದರೆ ಇರಲ್ಲ. ಯಂತ್ರ ಮಂತ್ರದಿಂದ ಸ್ವಲ್ಪ ಜೀವನದಲ್ಲಿ ಬದಲಾವಣೆ ಉಂಟಾಗುತ್ತೆ. ಆದ್ದರಿಂದ ಎಚ್ಚರಿಕೆ ಇರಲಿ. ಎಲ್ಲ ಒಂದೇ ರೀತಿ ಆಗಲ್ಲ, ಎಲ್ಲರೂ ಒಂದೇ ರೀತಿ ನೋಡೋದಕ್ಕೂ ಸಾಧ್ಯ ಆಗಲ್ಲ. ಇದು ಮುಖ್ಯವಾದಂತಹ ವಿಚಾರ. ಸಿಂಹರಾಶಿಯಲ್ಲಿ ಜನಿಸಿದವರು, ಮುಖ್ಯವಾಗಿ ವಿದ್ಯಾರ್ಥಿಗಳು ತಮ್ಮ ಕರ್ತವ್ಯದ ಕಡೆ ಹೆಚ್ಚಿನ ಗಮನವನ್ನು ನೀಡಬೇಕು. ಆಟ ಪಾಠಗಳ ಜೊತೆ ಈ ಕ್ರೀಡೆ ಮನೋರಂಜನೆ ಒಳ್ಳೆಯದು. ಆದರೆ ಇವರೇನು ಮಾಡ್ತಾರಪ್ಪ ಅಂದರೆ ಆಟ ಪಾಠಕ್ಕೆ ಹೆಚ್ಚಿನ ಗಮನ ಕೊಡಲ್ಲ, ಕ್ರೀಡಾಸಕ್ತರಾಗ್ತಾರೆ. ಹಾಗೆಯೇ ಈ ಮನೋರಂಜನೆಯುಕ್ತ ಜಾಸ್ತಿ ಒಲವನ್ನು ತೋರಿಸ್ತಾರೆ. ಅದು ಹಣಕಾಸಿನ ವಿಚಾರಕ್ಕೆ ಬಂದಾಗ ಏನೂ ತೊಂದರೆ ಇಲ್ಲ, ಉತ್ತಮ ಆದಾಯ ಇರುತ್ತೆ. ಈ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಈ ಆತಂಕ ಇರುತ್ತೆ. ಯಾವುದೇ ವ್ಯಕ್ತಿಯಾಗಲಿ ಇವರು ಅವರನ್ನು ಸರಿಯಾಗಿ ಅರ್ಥ ಮಾಡ್ಕೊಂಬಲ್ಲ. ಒಂದು ರೀತಿ ಓವರ್ ಎಸ್ಟಿಮೇಟು ಅಥವಾ ಅಂಡರ್ ಎಸ್ಟಿಮೇಟು. ಏನೋ ಒಂದು ಕೆಲಸ ಆಗಬೇಕಾಗತ್ತೆ, ಏನು ಮಾಡ್ತಾರೆ ಇವರು, ಯಾವುದೋ ಒಬ್ಬ ವ್ಯಕ್ತಿನ ತುಂಬ ಇಷ್ಟಪಟ್ಬಿಡ್ತಾರೆ, ಅವ್ರ ಬಗ್ಗೆ ನಂಬಿಕೆ ಬಂದ್ಬಿಡುತ್ತೆ, ಅವ್ರು ಆ ಕೆಲಸ ಮಾಡಿಕೊಡ್ತಾರೆ ಅಂತ. ಅವರಿಂದ ಏನೂ ಸಹಾಯ ಆಗಲ್ಲ, ತೊಂದರೆ ಆಗ್ಬಿಡುತ್ತೆ. ಅದನ್ನೇ ಮತ್ತೊಬ್ಬ ವ್ಯಕ್ತಿ ಇವರು ಅನ್ಕೋತಾರೆ ಇವರಿಂದ ಏನೂ ಉಪಯೋಗನೇ ಇಲ್ಲ, ಇವರು ಸಾಧ್ಯ ಇಲ್ಲ ಅಂತ. ಅವರೇನು ಮಾಡ್ತಾರೆ, ತಾವಾಗಿಯೇ ಬಂದು ಇವರಿಗೆ ಸಹಾಯವನ್ನು ಮಾಡ್ತಾರೆ. ಅಂದರೆ ಮುಖ್ಯವಾಗಿ ಇವರ ಆಯ್ಕೆ ಸರಿಗಿರಬೇಕು. ಬರೀ ಯಾವುದೋ ಒಂದು ವಿಚಾರ ಅಲ್ಲ, ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ. ಹಣಕಾಸಿನ ವಿಚಾರ ಆಗ್ಬೋದು, ಉದ್ಯೋಗದಲ್ಲಿ ಇರುವ ಒಂದು ಆಪ್ಷನ್ಸ್, ಅವಕಾಶಗಳ ಆಯ್ಕೆ ಇರ್ಬೋದು. ಅದು ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಂಡಿರಿ. ತಪ್ಪು ಮಾಡಿದ್ರೆ ತೊಂದರೆಗೆ ಒಳಗಾಗ್ತೀರಿ ಅಷ್ಟೇ, ಇನ್ನೇನಿಲ್ಲ. ಬಂಧು ಬಳಗದವರ ಜೊತೆ ಉತ್ತಮ ಬಾಂಧವ್ಯ ಇರುತ್ತೆ, ಅದರ ಬಗ್ಗೆ ಯಾವುದೇ ತೊಂದರೆ ಇಲ್ಲ. ಕಣ್ಣಿನ ದೋಷ ಇರುತ್ತೆ, ಕಣ್ಣಿಗೆ ಒಂದು ಸಣ್ಣ ಪುಟ್ಟ ತೊಂದರೆ ಉಂಟಾದರೂ ಹೆಚ್ಚಿನ ಗಮನವನ್ನು ನೀಡೋದು ತುಂಬ ಒಳ್ಳೆಯದು. ಕನ್ಯಾ ರಾಶಿಯವರು ತಮ್ಮ ಮನಸ್ಸಿನ ಮೇಲೆ ಹತೋಟಿಯನ್ನು ಸಾಧಿಸ್ತಾರೆ. ಯಾವುದೇ ಒಂದು ವಿಚಾರವಾದರೂ, ಯಾವುದೇ ರೀತಿಯ ಅಡ್ಡಿ ಆತಂಕ ಎದುರಾದರೂ ತಾಳ್ಮೆಯಿಂದ ವರ್ತಿಸ್ತಾರೆ. ಇವರ ಒಂದು ಸಹನೆ ಪ್ರತಿಯೊಬ್ಬರಿಗೂ ಒಂದು ರೀತಿ ಮಾದರಿಯಾಗುತ್ತೆ. ವಿದ್ಯಾರ್ಥಿಗಳು ಹೆಚ್ಚಿನ ಆಸಕ್ತಿಯಿಂದ, ಶ್ರದ್ಧೆಯಿಂದ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ. ಅಂದರೆ ಉತ್ತಮ ಅಂಕಗಳನ್ನು ಗಳಿಸ್ತಾರೆ, ತೊಂದರೆ ಇಲ್ಲ. ಅದೃಷ್ಟ ಇದೆ ಇವರಿಗೆ. ಯಾವುದೇ ಒಂದು ಕಠಿಣತಮ ಕೆಲಸ ಆದರೂ ಕೂಡ ಇವರ ಸಣ್ಣ ಪುಟ್ಟ ಪ್ರಯತ್ನ ಸಹ ಒಂದು ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಡುತ್ತೆ. ಹಾಗೆ ಬಂಧು ಬಳಗದವರ ಜೊತೆ ಉತ್ತಮ ಬಾಂಧವ್ಯ ಇರುತ್ತೆ. ಆದರೆ ಎಲ್ಲ ರೀತಿಯೂ ಒಳ್ಳೆಯದೇ ಇವರು, ಎಲ್ಲರೂ ಮನಸ್ಸು ಗೆದ್ದುಬಿಡ್ತಾರೆ ಅಂತೇನಲ್ಲ. ಇವರು ಬೇರೆಯವರನ್ನು ಸ್ವಲ್ಪ ಈ ಟೀಕೆ ಮಾಡೋದು ಜಾಸ್ತಿ.
ಆದ್ರೂ ಬೇರೆಯವರು ಏನು ಮಾಡ್ತಾರೆ, ಇವರ ತಪ್ಪನ್ನು ಒಪ್ಪಲ್ಲ, ಅದು ಮರ್ತೋಗ್ತಾರೆ. ಅಯ್ಯೋ ಎಲ್ಲರೂ ಹೋಗಲಿ ಬಿಡು ಅನ್ನೋ ಒಂದು ಭಾವನೆಯಿಂದ ಇವರು ಮುಂದುವರಿತಾರೆ. ಆ ಥರ ಅದು. ಹಣಕಾಸಿನ ವಿಚಾರದಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ. ನಿರೀಕ್ಷಿಸಿದ ಮೂಲಗಳಿಂದ ಇವರಿಗೆ ಹಣದ ಸಹಾಯ ಸಿಗುತ್ತೆ. ಹಣದ ಕೊರತೆ ಉಂಟಾಗುತ್ತೆ, ಆದರೂ ಅದನ್ನು ಸರಿಪಡಿಸ್ಕೋತಾರೆ. ಅದು ಪ್ರತಿಯೊಬ್ಬರಿಗೂ ಇಷ್ಟವಾಗುವಂತೆ ಬಾಳಬೇಕು ಅನ್ನೋ ಒಂದು ಮನಸ್ಥಿತಿ ಇವರಲ್ಲಿರುತ್ತೆ. ಈ ಕಾರಣದಿಂದ ಹೆಚ್ಚಿನ ಹಣವನ್ನು ತಮ್ಮ ಬಟ್ಟೆಗೆ ಅಥವಾ ಮನೆಯನ್ನು ಅಲಂಕರಿಸೋದಕ್ಕೆ, ಒಳ್ಳೆಯ ವಾಹನವನ್ನು ಕೊಳ್ಳೋದಕ್ಕೆ, ಇಂಥದಕ್ಕೆ ಖರ್ಚು ಮಾಡ್ತಾರೆ. ಅಂದರೆ ಎಲ್ಲಿ ಕಡಿಮೆ ಹಣವನ್ನು ಖರ್ಚು ಮಾಡ್ಬೋದು ಅಲ್ಲೆಲ್ಲ ಜಾಸ್ತಿ ಖರ್ಚು ಮಾಡಿಬಿಡ್ತಾರೆ. ಇವರ ಮನಸ್ಸಿನ ಮೇಲೆ ನಿಯಂತ್ರಣ ಇರಲ್ಲ ಹಣಕಾಸಿನ ವಿಚಾರದಲ್ಲಿ. ಅದು ದಂಪತಿಗಳ ನಡುವೆ ಉತ್ತಮ ಬಾಂಧವ್ಯ ಇರುತ್ತೆ. ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಅಥವಾ ಮನಸ್ತಾಪ ದೂರವಾಗುತ್ತೆ. ಮಾತುಕತೆಯಿಂದ ಎಲ್ಲ ರೀತಿಯ ಕಷ್ಟ ನಷ್ಟಗಳನ್ನು ಅಥವಾ ಮನಸ್ತಾಪ, ವಾದ ವಿವಾದಗಳನ್ನು ಸರಿಪಡಿಸ್ಕೋತಾರೆ. ತುಲಾರಾಶಿಯಲ್ಲಿ ಜನಿಸಿರೋರು, ಮುಖ್ಯವಾಗಿ ಸ್ತ್ರೀಯರು, ಸ್ವಲ್ಪ ದುಡುಕುತನದ ಸ್ವಭಾವ ಇವರಿಗನ್ಸುತ್ತೆ. ಯಾವುದೇ ಒಂದು ವಿಚಾರವಾದರೂ ಕೂಡ ಇವರ ಒಂದು ಎದುರುಗಡೆ ಇರೋರು ಸರಿಯಾದ ಹಾದಿಯಲ್ಲಿದ್ದಾರೆ, ಅವರೇನೂ ತಪ್ಪು ಮಾಡ್ತಿಲ್ಲ, ಅವೆಲ್ಲ ಇವರಿಗೆ ಅನಿಸುತ್ತೆ. ಆದರೂ ಕೂಡ ದುಡುಕುತನ, ಆ ದುಡುಕಿನಿಂದ ಎಲ್ಲರ ಮನಸ್ಸಿಗೆ ಬೇಸರವನ್ನು ಉಂಟು ಮಾಡ್ತಾರೆ. ಅದು ಆದರೆ ಇವರ ಹಿರಿಯ ಸಹೋದರ ಅಥವಾ ಹಿರಿಯ ಸೋದರಿ ಇವರ ಆರೋಗ್ಯದಲ್ಲಿ ಏರುಪೇರು ಕಂಡುಬರುತ್ತೆ. ಅತಿ ವಿಶಿಷ್ಟವಾದಂತಹ ವ್ಯಕ್ತಿಯೊಬ್ಬರನ್ನು ಭೇಟಿ ಮಾಡ್ತೀರಿ. ಈ ಒಂದು ಭೇಟಿ ಕೆಲವೊಮ್ಮೆ ವಿವಾದಕ್ಕೆ ಸಹ ಕಾರಣವಾಗುತ್ತೆ. ನಿಮ್ಮ ಸೋದರಿಯರ ಜೊತೆ ಉತ್ತಮ ಬಾಂಧವ್ಯ ಇರಲ್ಲ, ಅನಾವಶ್ಯಕವಾದ ವಾದ ವಿವಾದ, ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ. ಒಟ್ಟಾರೆ ಮನಸ್ಸಿಗೆ ಒಂದು ನೆಮ್ಮದಿ ಇರಲ್ಲ. ಎಲ್ಲ ರೀತಿಯ ಅನುಕೂಲತೆಗಳಿರುತ್ತೆ, ನೆಮ್ಮದಿ ಅನ್ನೋದು ಇರಲ್ಲ. ಹಾಗೆಯೇ ಈ ಹಣಕಾಸಿನ ವಿಚಾರಕ್ಕೆ ಬಂದಾಗಲೂ ಅಷ್ಟೇ, ಆರಂಭದಲ್ಲಿ ಹಣದ ಕೊರತೆ ಕಂಡು ಬಂದರೂ ಕೂಡ ಕ್ರಮೇಣವಾಗಿ ಉತ್ತಮ ಪ್ರಗತಿ ಕಂಡುಬರುತ್ತೆ. ಅದು ಈ ಧೈರ್ಯ ಸಾಹಸದ ಗುಣ ಇವರಲ್ಲಿ ಇರುತ್ತೆ. ಈ ಕಾರಣದಿಂದ ಸೋಲಿಗೆ ಬೆದರಲ್ಲ, ಹಾಗೆ ಗೆದ್ದರೆ ಖುಷಿ ಪಡಲ್ಲ. ನಾನು ಗೆದ್ದುಬಿಟ್ಟೆ, ನನ್ನಿಂದ ಆಯಿತು ಅಂತ ಪ್ರತಿಯೊಂದನ್ನು ಒಂದು ಈ ಕ್ರೀಡಾ ಮನೋಭಾವನೆಯಿಂದ ತಗೋತಾರೆ. ಅದು ಇವರ ಒಂದು ವಿಶೇಷತೆ. ಯಾವುದೋ ಒಂದು ರೀತಿಯ ಹೆದರಿಕೆಯ ಮನೋಭಾವನೆ ಅಥವಾ ಗುಣ ಇವರಲ್ಲಿರುತ್ತೆ. ಇದರಿಂದ ಸುಲಭವಾಗಿ ಸ್ವತಂತ್ರವಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲ್ಲ. ಮನೆತನದಲ್ಲಿ ಉತ್ತಮ ಹೊಂದಾಣಿಕೆ ಅಥವಾ ಬಾಂಧವ್ಯ ಉಂಟಾಗಲು, ಮತ್ತೊಮ್ಮೆ ಮರುಕಳಿಸಲು ಇವರು ನೇರವಾಗಿ ಕಾರಣರಾಗ್ತಾರೆ. ಇದರಿಂದ ಪ್ರತಿಯೊಬ್ಬರಿಗೂ ಬೇಕಾದಂತಹ ವ್ಯಕ್ತಿಯಾಗಿ ಇವರು ಬಾಳ್ತಾರೆ. ವೃಶ್ಚಿಕ ರಾಶಿಯವರು, ಇವರಿಗೆ ಅತೀವವಾದಂತಹ ಕೋಪ ಇರುತ್ತೆ, ದುಡುಕಿನ ಗುಣಧರ್ಮ ಇರುತ್ತೆ. ಸಣ್ಣ ಪುಟ್ಟ ವಿಚಾರಗಳನ್ನು ಸಹ ದೊಡ್ಡದಾಗಿ ಮಾಡ್ತಾರೆ, ಯಾರೊಬ್ಬರ ಮಾತನ್ನು ಕೇಳಲ್ಲ. ಈ ಕಾರಣದಿಂದ ಮುಖ್ಯವಾಗಿ ಕುಟುಂಬದಲ್ಲಿ ಉತ್ತಮ ಹೊಂದಾಣಿಕೆಯ ವಾತಾವರಣ ಇರಲ್ಲ, ಒಳ್ಳೆಯ ಮನಸ್ಥಿತಿ ಇರಲ್ಲ, ಒಂದು ರೀತಿ ಗಂಭೀರವಾದಂತಹ ವಾತಾವರಣ ಇರುತ್ತೆ. ಇವರದೇ ಯೋಚನೆ ಇವರ ತಂದೆಗೆ, ಆದ್ದರಿಂದ ಅವರ ಆರೋಗ್ಯದಲ್ಲಿ ಸಹ ಸ್ವಲ್ಪ ಏರುಪೇರು ಕಂಡುಬರ್ಬೋದು. ತಾಯಿಯವರ ಜೊತೆ ಹಣಕಾಸಿನ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುತ್ತೆ. ಒಳ್ಳೆ ಮನೆ ಇರುತ್ತೆ, ಒಳ್ಳೆ ಮನೆ ಇದ್ದರೂ ಕೂಡ ಬೇರೆ ಕಡೆ ಹೋಗಿ ಇವರು ಜೀವನ ಮಾಡಬೇಕು. ಕಾರಣ ಏನಪ್ಪ ಅಂದರೆ ಇವರ ಮನಸ್ಥಿತಿ ಆ ಥರ ಇರ್ತದೆ. ಅಂದರೆ ಬೇರೆ ಹೋಗ್ಬಿಡ್ತಾರೆ ಅಂತಲ್ಲ, ಕೆಲವೊಂದು ದಿನವಾದರೂ ಸರಿಯೇ ಮನಸ್ಸನ್ನು ತಿಳಿಗೊಳಿಸ್ಕೋಬೇಕು. ಆ ಕಾರಣದಿಂದ ಬೇರೆ ಊರಿಗೆ ತೆರಳ್ತಾರೆ, ಅಲ್ಲಿ ಇರ್ತಾರೆ ಸ್ವಲ್ಪ ದಿನ. ಸಣ್ಣ ಪುಟ್ಟ ವಿಚಾರ ಅದಕ್ಕೆ ಹೆಚ್ಚಿನ ಗಮನ ಕೊಡ್ತಾರೆ. ಇವರ ಪಾಲಿನ ಮನೆತನಕ್ಕೆ ಸಂಬಂಧಪಟ್ಟಂತಹ ಅತಿ ಚಿಕ್ಕದಾದಂತಹ ಮನೆ ಅಥವಾ ಗೃಹ, ಅದನ್ನೇನು ಮಾಡ್ತಾರೆ, ಬುದ್ಧಿವಂತಿಕೆಯಿಂದ ವಿಸ್ತರಿಸ್ತಾರೆ. ಅದು ಆ ಥರ. ಅಂದರೆ ದೊರೆಯುವ ಒಂದು ಸಣ್ಣ ಪುಟ್ಟ ಅವಕಾಶಗಳನ್ನು ಸಹ ಇವರು
ಸರಿಯಾದ ಹಾದಿಯಲ್ಲಿ ಬಳಸ್ಕೋತಾರೆ. ಉತ್ತಮ ವಾಹನವನ್ನು ಕೊಡ್ತಾರೆ, ತೊಂದರೆ ಇಲ್ಲ. ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ಒಂದು ತೊಂದರೆಗಳಾಗಲಿ ಅಥವಾ ವಿರೋಧಗಳಾಗಲಿ ಸಹೋದ್ಯೋಗಿಗಳಿಂದ ಉಂಟಾದರೂ ಕೂಡ ಅದರ ಬಗ್ಗೆ ತಲೆ ಕೆಡಿಸ್ಕೊಂಬಲ್ಲ, ಸುಲಭವಾಗಿ ಮಾತುಕತೆಯಿಂದ ಪರಿಹರಿಸ್ತಾರೆ. ಇವರ ಹಾರಾಟ ಏನಾದರೂ ಕುಟುಂಬದಲ್ಲಿ ಮಾತ್ರ, ಹೊರಗಡೆ ಆ ಥರ ಇರಲ್ಲ. ಅದು ಬಂಧು ಬಳಗದಿಂದ ದೂರ ಇರ್ತಾರೆ, ಇವರು ಇಷ್ಟ ಆಗಲ್ಲ ಬಂಧು ಬಳಗದವ್ರ ಜೊತೆ. ಹಾಗೆಯೇ ಸ್ವಲ್ಪ ಪ್ರಯತ್ನ ಪಡ್ತು ಅಂದರೆ ವಿದೇಶದಲ್ಲಿ ಉದ್ಯೋಗವನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಧನುರಾಶಿಯವರು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಫಲಿತಾಂಶ ಸಿಗುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ನಿಮ್ಮ ಬುದ್ಧಿವಂತಿಕೆ. ಯಾವುದೇ ರೀತಿಯ ಕೆಲಸ ಕಾರ್ಯ ಆದರೂ ಸರಿಯೇ, ನೀವು ಸರಳವಾದ ರೀತಿಯಲ್ಲಿ ಅದನ್ನು ಪೂರ್ಣಗೊಳಿಸ್ತೀರಿ, ಅದು ನಿಮ್ಮ ವಿಶೇಷತೆ ಆಗುತ್ತೆ. ಆದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಮಾತಿನ ಒಂದು ಕಾರಣ ನಿಮಗೆ ಅಪವಾದ ಸಹ ಬರುತ್ತೆ. ಆದ್ದರಿಂದ ಮಾತಿನ ಮೇಲೆ ನಿಯಂತ್ರಣ ಹೊಂದಬೇಕು. ಇಷ್ಟಾದರೂ ಕೂಡ ನಿಮ್ಮಲ್ಲಿ ಒಂದು ರೀತಿ ಅಧೈರ್ಯ ತುಂಬಿರುತ್ತೆ, ಧೈರ್ಯದ ಕೊರತೆ ಸದಾ ಕಾಡುತ್ತೆ. ನಿಮ್ಮನ್ನು ಚೆನ್ನಾಗಿ ಹೊಗಳ್ತಾರೆ ಜನ, ಹೊಗಳ್ಬಿಟ್ಟು ನಿಮ್ಮಿಂದ ಅವ್ರಿಗೆ ಏನು ಬೇಕೋ ಅನುಕೂಲತೆ ಅದನ್ನು ಮಾಡಿಸ್ಕೊಬಿಡ್ತಾರೆ. ಆಮೇಲೆ ನಿಮ್ಮನ್ನು ಮೂಲೆ ಗುಂಪು ಮಾಡ್ತಾರೆ. ಆದ್ದರಿಂದ ಎಲ್ಲರನ್ನೂ ನಂಬಕ್ಕೆ ಹೋಗಬೇಡಿ, ಸ್ವಲ್ಪ ಆಯ್ಕೆ ಸರಿಯಾದ ಮಟ್ಟದಲ್ಲಿರಲಿ. ನಿಮಗೆ ಬಂಧು ಬಳಗದವರಿಗಿಂತ ಉದ್ಯೋಗ ಕ್ಷೇತ್ರದ ಸಹೋದ್ಯೋಗಿಗಳಿಗಿಂತ ಇವತ್ತು ನಿಮಗೆ ಕುಟುಂಬದ ಸದಸ್ಯರಿಂದ ಸಾಕಷ್ಟು ಸಹಾಯ ಸಹಕಾರ ಸಿಗುತ್ತೆ. ಚಂಚಲ ಮನಸ್ಥಿತಿ, ಇವಾಗಿರೋ ಬುದ್ಧಿ ಇವಾಗಿರಲ್ಲ. ಆದ್ದರಿಂದನೇ ಎಲ್ಲಿ ಮನಸ್ಸು ಬದಲಾವಣೆ ಆಗ್ಬಿಡುತ್ತೋ ಅನ್ನೋ ಭಯದಲ್ಲಿ ಬೇಗ ಕೆಲಸ ಮಾಡೋದು ನೀವು. ಇನ್ನು ಪೂರ್ವ ದಿಕ್ಕಿನ ನಗರದಲ್ಲಿ ನಿಮಗೆ ಉತ್ತಮ ಆದಾಯ ಇರುತ್ತೆ, ಅವಕಾಶ ಇರುತ್ತೆ. ಹಾಗೆಯೇ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದಾಗ ರಕ್ತಹೀನತೆ ಅದು ಕಂಡುಬರ್ತಿದೆ. ದೂರದ ಊರಿಗೆ ಪ್ರಯಾಣ ಬೆಳೆಸ್ತೀರಿ, ಇದರಿಂದ ನಿಮಗೆ ಸಾಕಷ್ಟು ಅನುಕೂಲತೆ ಇದೆ. ಒಟ್ಟಾರೆ ನಿಮಗೆ ಉಪಯೋಗವಿಲ್ಲದಂತಹ ಕೆಲಸ ಕಾರ್ಯಗಳನ್ನು ನೀವು ಯಾವತ್ತೂ ಮಾಡೋದಕ್ಕೆ ಹೋಗೋದೇ ಇಲ್ಲ, ಅದು ವಿಚಾರ. ಇಲ್ಲಿ ಇನ್ನೊಂದು, ಉತ್ತಮ ಆದಾಯ ಇದ್ದರೂ ಕೂಡ ಖರ್ಚು ವೆಚ್ಚಗಳು ಸ್ವಲ್ಪ ಹೆಚ್ಚಿನದಾಗಿರುತ್ತೆ. ಮಕ್ಕಳ ಬಗ್ಗೆ ಒಂದು ರೀತಿ ತಾತ್ಸಾರದ ಮನೋಭಾವನೆಯನ್ನು ತೋರ್ತೀರಿ. ಪ್ರೀತಿ ವಿಶ್ವಾಸದಿಂದ ಎಲ್ಲರನ್ನ ಕಾಣೋದು ಅತಿ ಮುಖ್ಯವಾದಂತಹ ವಿಚಾರ. ನಿಮ್ಮ ಸರಿಯಾದ ಹಾದಿ ಇತರರಿಗೆ ಅರ್ಥ ಆಗಲ್ಲ. ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ, ಅದರಲ್ಲೂ ಮುಖ್ಯವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಬಗ್ಗೆ ನಿಮ್ಮ ಹಿರಿಯ ಅಧಿಕಾರಿಗಳಿಗೆ ಇಲ್ಲದ ಸಲ್ಲದ ವಿಚಾರಗಳನ್ನು ತಿಳಿಸ್ತಾರೆ. ಇದನ್ನು ಅವರು ನಂಬ್ತಾರೆ, ಆಮೇಲೆ ನಿಮ್ಮನ್ನು ಕರೆಸ್ತಾರೆ. ನಿಮ್ಮನ್ನು ಸ್ವಲ್ಪ ಅವರು ಈ ಜೋರು ಮಾತಿನಿಂದಾನೇ ಮಾತಾಡಿಸ್ತಾರೆ. ಕಂಡಮ್ ಮಾಡೋದು ಅವೆಲ್ಲ ಮಾತಾಡೋಲ್ಲ, ಸ್ವಲ್ಪ ಜೋರು ಇರುತ್ತೆ ಅಷ್ಟೇ. ಈ ಮಕ್ಕಳು ಆಟ ಆಡೋ ಒಂದು ವೇಳೆ ಕೈಯಿಗೆ ಅಥವಾ ಕಾಲಿಗೆ ಪೆಟ್ಟು ಮಾಡ್ಕೊಂಬೋ ಸಾಧ್ಯತೆ ಇದೆ. ದೊಡ್ಡ ಮಟ್ಟದಲ್ಲೇ ಆಗ್ಬೋದು, ಎಚ್ಚರಿಕೆಯಿಂದ ಇರಿ. ಅದು ಉತ್ತಮ ಜ್ಞಾನ ಇರುತ್ತೆ, ಅದನ್ನು ನೀವು ಸರಿಯಾಗಿ ಬಳಸ್ಕೊಂಬಲ್ಲ. ಅದು ಗಂಡು ಮಕ್ಕಳಿಗೆ ಒಳ್ಳೆಯದಿದೆ. ಇನ್ನು ಹಸಿದವರಿಗೆ ಅನ್ನವನ್ನು ನೀಡುವಂತಹ ದೊಡ್ಡ ಮನಸ್ಸು ನಿಮಗೆ ಇರುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಬಹುದಿನದಿಂದ ಕಾಯುತ್ತಿದ್ದಂತಹ ಈ ಬಡ್ತಿ ಅಥವಾ ಉನ್ನತ ಅಧಿಕಾರ ನಿಮಗೆ ಲಭ್ಯವಾಗುತ್ತೆ. ಆದರೆ ನೀವು ಖುಷಿಯಿಂದಿರೋಕ್ಕಾಗಲ್ಲ, ಪ್ರಮೋಷನ್ ಸಿಕ್ತು ಅಂತ. ನಿಮ್ಮ ವಿರೋಧಿಗಳು ಕಾಯ್ತಾ ಇರ್ತಾರೆ ನಿಮಗೆ ತೊಂದರೆಯನ್ನು ನೀಡೋದಕ್ಕೆ. ಅದ್ರ ಬಗ್ಗೆಯೂ ನೀವು ಗಮನ ಹರಿಸಲೇಬೇಕಾಗತ್ತೆ. ನಿಮ್ಮ ಮನಸ್ಸಿಗೆ ನೆಮ್ಮದಿ ಇರಲ್ಲ. ಪ್ರತಿ ಕೆಲಸವನ್ನು ಮಾಡಲೇಬೇಕು, ಪ್ರತಿ ಒಂದು ಜವಾಬ್ದಾರಿಯನ್ನು ನೋಡಲೇಬೇಕು, ಆದರೆ ಮನಸ್ಸಿಗೆ ನೆಮ್ಮದಿ ಇರಲ್ಲ. ನಿಮ್ಮ ಒಂದು ಕಾರ್ಯದಕ್ಷತೆಗಾಗಲಿ ಅಥವಾ ಮಾಡುವ ಕೆಲಸ ಕಾರ್ಯಗಳಿಗಾಗಲಿ ಯಾರಿಂದನೂ ಒಳ್ಳೆಯ ಪ್ರಶಂಸೆನೇ ಕಂಡುಬರಲ್ಲ. ಇದರಿಂದ ನೀವು ಸಹ ಕ್ರಮೇಣವಾಗಿ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿಯನ್ನೇ ಕಳ್ಕೊತೀರಿ. ಇಷ್ಟಾದರೂ ಕೂಡ ದರ್ಪದ ಗುಣ ನಿಮ್ಮಲ್ಲಿ ಇರುತ್ತೆ. ಅಂದರೆ ನಾನು ಹೇಳೋದೇ ಕರೆಕ್ಟು, ನಾನು ಮಾಡೋದೇ ಕರೆಕ್ಟು, ನಾನು ಹೇಳಿದ್ದೆಲ್ಲ ಕೇಳಬೇಕು, ಈ ರೀತಿ ಬೇರೆಯವರ ಪ್ರಭಾವಕ್ಕೆ ನೀವು ಒಳಗಾಗಲ್ಲ. ಎಲ್ಲರನ್ನ ನಿಮ್ಮ ಅಧೀನದಲ್ಲಿ ಇಟ್ಕೊಂಬೋದಕ್ಕೆ ಪ್ರಯತ್ನ ಪಡ್ತೀರಿ, ಸಫಲತೆಯನ್ನು ಸಹ ಪಡಿತೀರಿ. ಕುಂಭರಾಶಿಯಲ್ಲಿ ಜನಿಸಿರೋರು
ಹಠದ ಗುಣವಿರುತ್ತೆ. ಹಾಗೆಯೇ ಎಲ್ಲರ ಪ್ರೀತಿ ವಿಶ್ವಾಸಕ್ಕಿಂತಲೂ ಹೆಚ್ಚಾಗಿ ಬೇರೆಯವರಿಂದ ಗೌರವವನ್ನು ಗಳಿಸ್ತೀರಿ. ಅದು ನಿಮ್ಮನ್ನು ನೋಡಿ ಗೌರವ ಕೊಡ್ತಾರೋ ಅಥವಾ ನಿಮ್ಮ ಕೋಪವನ್ನು ನೋಡಿ ಗೌರವ ಕೊಡ್ತಾರೋ ಅದನ್ನು ನೀವೇ ನಿರ್ಧಾರ ಮಾಡಬೇಕಾಗುತ್ತೆ. ರಾಜಕೀಯ ಕ್ಷೇತ್ರದಲ್ಲಿ ಆಸಕ್ತಿ ಇದ್ದರೆ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ. ಆ ಅವಕಾಶವನ್ನು ಬಳಸ್ಕೊಳ್ಳೋದು ಮುಖ್ಯ. ಸರಕಾರಕ್ಕೆ ಸಂಬಂಧಪಟ್ಟಂತಹ ಅಥವಾ ಕಾನೂನಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಯಶಸ್ಸು ಸಿಗುತ್ತೆ. ಪಿತ್ತದ ದೋಷ ನಿಮ್ಮನ್ನು ಸ್ವಲ್ಪ ಕಾಣುತ್ತೆ. ಇಷ್ಟಾದರೂ ಕೂಡ ಬಂಧು ಬಳಗದವರಲ್ಲಿ ನಿಮಗೆ ವಿಶಿಷ್ಟವಾದಂತಹ ಸ್ಥಾನ ಲಭಿಸುತ್ತೆ, ಉತ್ತಮ ಗೌರವ ಲಭಿಸುತ್ತೆ. ಈಗ ಕಾರಣ ಏನಪ್ಪ ಅಂದರೆ, ನೀವು ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಮಾಡಬಲ್ಲರು. ನಿಮ್ಮಲ್ಲಿ ಯಾವುದೇ ತಾರತಮ್ಯ ಇರಲ್ಲ. ಯಾರೇ ಬಂದು ಸಹಾಯ ಕೇಳಿದರೂ ಮಾಡ್ತೀರಿ ಆ ರೀತಿ. ಆದರೆ ನಿಮ್ಮ ವಿರುದ್ಧ ನಿಂತರೆ ಮಾತ್ರ ನೀವು ದಿಟ್ಟ ನಿಲುವನ್ನು ತಗೋತೀನಿ. ಅದು ಆನಂತರ ಅವಿವಾಹಿತರಿಗೆ ವಿವಾಹ ನಿಶ್ಚಯವಾಗುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಎಲ್ಲರೂ ನಿಮ್ಮ ಪ್ರೀತಿ ವಿಶ್ವಾಸನ ಪಡೆಯುವುದಕ್ಕೆ ಪ್ರಯತ್ನ ಪಡ್ತಾರೆ. ಹಾಗೆಯೇ ಚರ್ಮಕ್ಕೆ ಸಂಬಂಧಪಟ್ಟಂತಹ ದೋಷ ಉಂಟಾಗ್ಬೋದು. ಮುಖ್ಯವಾಗಿ ಸ್ತ್ರೀಯರಿಗೆ ಎಚ್ಚರಿಕೆ ಇರಬೇಕು. ನಿಮ್ಮ ಸೋದರನಿಗೆ ವಿಶೇಷವಾದಂತಹ ಅನುಕೂಲತೆಗಳು ಕಂಡು ಬರುತ್ತೆ. ಅದಕ್ಕೆ ನೀವೇ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಕಾರಣರಾಗ್ತೀರಿ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಬಂದಾಗ ಉತ್ತಮ ಸಂಬಂಧದಲ್ಲಿ ವಿವಾಹವಾಗುತ್ತೆ. ಅದು ಪರಿಚಯಸ್ಥರಾಗ್ಬೋದು ಅಥವಾ ಸಂಬಂಧಿಕರಾಗ್ಬೋದು. ಇದು ಇವತ್ತಿನ ವಿಚಾರ. ಮೀನರಾಶಿಯಲ್ಲಿ ಜನಿಸಿರೋರು, ಇವರ ಒಂದು ಮನಸ್ಥಿತಿ ಯಾವುದೋ ಒಂದು ವಿಚಾರಕ್ಕಾಗಿ ಎದುರು ನೋಡ್ತಾ ಇರುತ್ತೆ. ಅಂದರೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇರುತ್ತೆ. ಯಾವಾಗ ಇವರು ತಮ್ಮ ನಿರೀಕ್ಷೆಗೆ ತಕ್ಕಂತೆ ಈ ಫಲಿತಾಂಶಗಳನ್ನು ಪಡೆಯಲ್ಲ, ಆವಾಗ ಸಹನೆಯನ್ನು ಕಳ್ಕೊತಾರೆ. ಬೇರೆಯವ್ರ ಮೇಲೆ ಏನು ಇವರು ಮಾತಾಡೋಕೆ ಹೋಗೋದು ಅವೆಲ್ಲ ಮಾಡಲ್ಲ. ತಮ್ಮ ಸ್ವಂತ ಜನರ ಅಂದರೆ ಕುಟುಂಬದ ಸದಸ್ಯರ ಜೊತೆ ಅನಾವಶ್ಯಕವಾಗಿ ವಾದ ವಿವಾದದಲ್ಲಿ ತೊಡಗ್ತಾರೆ. ಪ್ರಯೋಜನವೇ ಇರಲ್ಲ. ಇನ್ನು ಈ ದಂಪತಿಗಳ ನಡುವೆ ಅಲ್ಲೂ ಅಷ್ಟೇ ಉತ್ತಮ ಬಾಂಧವ್ಯ ಇರಲ್ಲ. ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಈ ಬೇಸರ ಇರುತ್ತೆ ಪರಸ್ಪರ. ಅದರಿಂದ ಸದಾಕಾಲ ಸಣ್ಣ ಪುಟ್ಟ ವಿಚಾರಕ್ಕೂ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಬರ್ತಾ ಇರುತ್ತೆ. ಬೇರೆಯವರಿಗೆ ಸಹಾಯವನ್ನು ಮಾಡ್ತಾರೆ ಇವರು. ದೂರದ ಇವರ ಕುಟುಂಬದವರು ಕೆಲವು ಬಂಧು ಬಳಗದಿಂದ ದೂರ ಇರ್ತಾರೆ ಅನ್ಕೊಂಬೋಣ, ಅವರಿಗೆ ಸಹಾಯ ಮಾಡ್ತಾರೆ. ಆದರೆ ಕುಟುಂಬದ ಸದಸ್ಯರಿಗೆ ಇವರು ಸಹಾಯ ಮಾಡಿದ್ರೆ ಹೋಗ್ತಾರೆ. ಇದರಿಂದ ಕುಟುಂಬದಲ್ಲಿ ಸಹ ಒಂದು ಒಳ್ಳೆಯ ವಾತಾವರಣ ಇರಲ್ಲ. ಇಲ್ಲಿ ಇವರ ಬಾಳ ಸಂಗಾತಿಯ ಆರೋಗ್ಯದಲ್ಲಿ ತೊಂದರೆ ಕಂಡುಬರುತ್ತೆ. ಹಾಗೆಯೇ ಈ ಸಾಕು ಪ್ರಾಣಿಗಳ ಬಗ್ಗೆ ಹೆಚ್ಚಿನ ಅಕ್ಕರೆ ಇರುತ್ತೆ. ಅದರಿಂದ ಸಾಕು ಪ್ರಾಣಿಯನ್ನು ಸಾಕ್ತಾರೆ ಅಥವಾ ಕೊಂಡ್ಕೋತಾರೆ ಹೊಸದಾಗಿ. ಅದು ಕಾಣಿಸ್ತಾ ಇದೆ. ಮನಸ್ಸಿನಲ್ಲಿರೋ ಒಂದು ಬೇರೆಯವರ ಬಗ್ಗೆ ಇದ್ದ, ಅಂದರೆ ಕುಟುಂಬದವರ ಬಗ್ಗೆ ಇದ್ದ ಕೆಟ್ಟ ಅಭಿಪ್ರಾಯವನ್ನು ದೂರ ಮಾಡಿದಷ್ಟು ಒಳ್ಳೆಯದು. ಅದು ದುರಾಸೆ ಇರಲ್ಲ. ಎಷ್ಟು ಸಿಗುತ್ತೋ ಅಷ್ಟೇ ಸಾಕು ಅನ್ನೋ ಒಂದು ಮನಸ್ಥಿತಿ, ಒಳ್ಳೆಯ ಭಾವನೆ ಇರುತ್ತೆ. ಈ ಕಾರಣದಿಂದ ಈ ಕೆಲಸ ಕಾರ್ಯಗಳೇ ಅಂದರೆ ಒಟ್ಟಾರೆ ಇವರ ಒಂದು ಜೀವನ ಈ ದಿನ ಮಿಶ್ರ ಫಲಗಳಿಂದ ಕೂಡಿರುತ್ತೆ.